ಅವರ ತಾಯಿಯವ್ರ ತಮ್ಮಲ್ಲ ಸೀದಾ ಹೋಗುತ್ತೆ ಕಾರು. ಏನು ಡಿಪಾರ್ಟ್ಮೆಂಟ್ ಇವರು ಪೊಲೀಸವರು ನಮ್ಮ ತೆರಿಗೆಯಲ್ಲಿ ಅವರು ಸಂಬಳ ತೊಗೊಂಡು ಕೆಲಸ ಮಾಡೋರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ನಡ್ಕೋಬೇಕು. ಈಗ ದರ್ಶನ್ ಮನೆ ಯಾರು ತಾರೋ ದರ್ಶನ್ ಹೇಳ್ದಂಗೆ ಕೇಳ್ತಾರೆ, ಇವ್ರು ದರ್ಶನ್ ಹೇಳ್ದಂಗೆ ಕೇಳಬೇಕಂದ್ರೆ ದರ್ಶನ್ ದುಡ್ಡು ಅವ್ರು ಸ್ಯಾಲ್ರಿ ಕೊಡ್ತಾರಾ? ಅಲ್ಲಿ ಜೈಲು ಇವತ್ತು ಏನಾಗಿದೆ ಅಂತಂದರೆ, ದುಡ್ಡು ಇದ್ದರೆ ಸ್ವರ್ಗ, ದುಡ್ಡು ಇಲ್ಲದೆ ಇದ್ದರೆ ನರಕ. ಅಲ್ಲಿ ನೋಡ್ಬೋದು, ದುಡ್ಡಿನ ಮೇಲೆ ಇದ್ದರೆ ಅಲ್ಲಿ ಸ್ವರ್ಗ ಇದೆ, ದುಡ್ಡಿಲ್ಲ ಅಂದರೆ ನರಕ ಅಂತ. ಕರೆಕ್ಷನಲ್ ಅಂತ ಹೇಳಿದ್ಮೇಲೆ ನಾನು ಕರೆಕ್ಷನಲ್ ಸೆಂಟ್ರ್ ಅಂತ ಹೇಳ್ತಾರಲ್ಲ, ಅದು ಕರೆಕ್ಷನಲ್ ಸೆಂಟ್ರ್ ಅಲ್ಲ, ಅದು ಹೆಸರು ಕರಪ್ಷನ್ ಸೆಂಟ್ರು. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಜೆ ವಾಣಿ. ನಾನು ಶ್ರುತಿ ನೀರಾಯ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇದೀಗ ಅರೆಸ್ಟ್ ಆಗಿ ಜೈಲು ವಾಸವನ್ನು ಅನುಭವಿಸ್ತಾ ಇರುವಂಥದ್ದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಇಡೀ ಕರ್ನಾಟಕದಲ್ಲಿ ಇದೊಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವಂತಹ ಒಂದು ವಿಚಾರ. ಹಾಗೆ ಇತ್ತೀಚೆಗೆ ಇದೀಗ ಸುದ್ದಿ ಆಗ್ತಾ ಇರುವಂಥದ್ದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇಲ್ಲಿ ಜೈಲಿನಲ್ಲಿ ಇದ್ದುಕೊಂಡೇ ಕೆಲವೊಂದು ರೂಲ್ಸ್ಗಳನ್ನು ಬ್ರೇಕ್ ಮಾಡ್ತಾ ಇದ್ದಾರೆ. ಹಾಗೆ ಅವರನ್ನು ನೋಡೋದಕ್ಕೆ ಅವರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಅಥವಾ ಸ್ಯಾಂಡಲ್ವುಡ್ ನಟ ನಟಿಯರಿರ್ಬೋದು, ಎಲ್ಲರೂ ಕೂಡ ಬರ್ತಾ ಇದ್ದಾರೆ, ಜಾಸ್ತಿಯಾಗಿ ಬರ್ತಾ ಇದ್ದಾರೆ. ಹಾಗೆ ಉಳಿದ ಸಾಮಾನ್ಯ ಖೈದಿಗಳಾಗಿ ದರ್ಶನ್ ಅವರನ್ನು ನೋಡ್ಕೊಳ್ತಾ ಇಲ್ಲ ಅನ್ನುವಂಥ ಒಂದು ವಿಚಾರ ಸುದ್ದಿ ಆಗ್ತಾ ಇದೆ. ಇವೆಲ್ಲವನ್ನ ಇವತ್ತು ನಮ್ಮ ಜೊತೆ ಮಾತನಾಡೋದಕ್ಕೆ, ಹಾಗೆ ಕಾನೂನಿನಲ್ಲಿ ಇವುಗಳೆಲ್ಲ ಯಾವ ರೀತಿಯಾದಂತಹ ರೂಲ್ಸ್ಗಳಿವೆ, ಅವೆಲ್ಲವನ್ನು ಯಾವ ರೀತಿಯಾಗಿ ಫಾಲೋ ಮಾಡಬೇಕು, ಎಲ್ಲವನ್ನ ಕೂಡ ನಮ್ಮ ಜೊತೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಮಾನವ ಹಕ್ಕುಗಳ ಹೋರಾಟಗಾರರಾದಂತಹ ಟಿ ನರಸಿಂಹಮೂರ್ತಿಯವರು. ಬನ್ನಿ ಅವ್ರ ಜೊತೆ ಮಾತನಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ಇದೀಗ ದರ್ಶನ್ ಅವರ ವಿಚಾರ ಇಡೀ ಸುದ್ದಿ ಆಗ್ತಾ ಇರುವಂಥದ್ದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅರೆಸ್ಟ್ ಆಗಿರುವಂಥದ್ದು. ಸೊ ಇವಾಗ ಅವರು ಅರೆಸ್ಟ್ ಆಗಿ ಜೈಲು ವಾಸವನ್ನು ಅನುಭವಿಸ್ತಾ ಇರುವಂಥದ್ದು. ಸೊ ನಿಮ್ಮ ರಿಯಾಕ್ಷನ್ ಸರ್, ನೀವು ಮಾನವ ಹಕ್ಕುಗಳ ಹೋರಾಟಗಾರರಾಗಿ ನೀವು ಇದನ್ನು ಹೇಗೆ ಖಂಡಿಸ್ತೀರಾ ಅನ್ನುವಂಥದ್ದು? ಅಡ್ಮಿಟೆಡ್ಲಿ ನೀವು ಹೇಳ್ದಂಗೆ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ದರ್ಶನ್ ಫ್ಯಾನ್ಸ್ ಇದ್ದಾರೆ. ದರ್ಶನ್ ಈ ಬಿಂಗ್ ಎ ಟಾಪ್ ಹೀರೋ ಕನ್ನಡ ಸಿನಿಮಾದಲ್ಲಿ, ಅವರು ಒಂದು ರೋಲ್ ಮಾಡೆಲ್ ಆಗಬೇಕು. ಅವರು ಯಾಕಂತ ಹೇಳಿದ್ರೆ, ನಾನು ಹೀರೋವಾಗಿ ನಾನು ಏನು ಹೇಳ್ತೀನಲ್ಲ ಸ್ಕ್ರೀನ್ ಮೇಲೆ, ಅದನ್ನು ನನ್ನ ಫಾಲೋವರ್ಸ್ ನೋಡ್ತಾ ಇರ್ತಾರೆ. ಐ ಹ್ಯಾವ್ ಮೋರ್ ರೆಸ್ಪಾನ್ಸಿಬಿಲಿಟಿ. ನಾನು ಏನು ಆ್ಯಕ್ಟ್ ಮಾಡಿದೆ, ಅದಕ್ಕೆ ದುಡ್ಡು ಬಂತು, ನಾನು ಎಂಜಾಯ್ ಮಾಡ್ತೀನಿ, ನೋ. ಯು ಹ್ಯಾವ್ ಮೋರ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಸಮಾಜ ನೋಡ್ತಾ ಇದೆ ನಿಮ್ಮನ್ನು, ಪ್ರತಿಯೊಂದು ಆ್ಯಕ್ಷನ್ ಕೂಡ ನೋಡ್ತಾ ಇದೆ. ಆಗ ನೀವು ಹೆಂಗಿರ್ಬೇಕಂತ ಹೇಳಿದ್ರೆ, ಒಬ್ಬ ನಿಜವಾಗಿ ಮನುಷ್ಯನಾಗಿರಬೇಕು. ಈ ದರ್ಶನ್ ಮಾತ್ರ ಇಲ್ಲ, ಬೇರೆ ಸುಮಾರು ಜನ ಆ್ಯಕ್ಟ್ರೆಸ್ ಇದ್ದಾರೆ ಇಲ್ಲಿ. ಆ್ಯಕ್ಟ್ ಮಾಡೋ ಸ್ಕ್ರೀನ್ ಮೇಲೆ ಆ್ಯಕ್ಟ್ ಮಾಡೋದು ಒಂದು, ಬಟ್ ಅವರು ರಿಯಲ್ ಲೈಫಲ್ಲಿ ಮಾಡೋದು ಒಂದಾಗುತ್ತೆ. ಬಟ್ ಇಲ್ಲಿ ನಮ್ಮ ಕನ್ನಡ ಭೂಮಿಯಲ್ಲಿ ನಾನು ಪದೇ ಹೇಳ್ಬೇಕಾಗಿ ಬರೋಕ್ಕಂದ್ರೆ, ರಾಜ್ಕುಮಾರ್ ಅಂತ ಒಬ್ಬ ಗ್ರೇಟೆಸ್ಟ್ ಮ್ಯಾನು. ಒಂದು ದಿವಸ ಎಲ್ಲ ಹೇಳಬೇಕು ಅವ್ರ ಬಗ್ಗೆ. ಹೇಳ್ಬೇಕಾದ್ರೆ ಅವ್ರನ್ನ ವೀರಪ್ಪನ ಎತ್ಕೊಂಡು ಹೋದಾಗ, ಮರಳಿಗೆ ಬಂದಾಗ ಒಂದೇ ಒಂದು ಕೆಟ್ಟ ಭಾಷೆ ಬಳಸಿಲ್ಲ ಅವರು ವೀರಪ್ಪನ ಬಗ್ಗೆ. ದೇರ್ ಈಸ್ ಅ ಗ್ರೇಟ್ ಪರ್ಸನ್, ವೆರಿ ಗ್ರೇಟ್. ಆ ಥರ ತುಂಬ ಜನ ಇದ್ದಾರೆ. ಅದೇ ರಾಜ್ಕುಮಾರ್ ಅಣ್ಣನಿಗೆ ಕೋ ಆ್ಯಕ್ಟ್ರು ಏನೋ ಮಾಡಿದವ್ರು ಹೆಸರು ಹೇಳೋದು ಬೇಕಾಗಿಲ್ಲ. ಆದರೂ ಅವರು ಒಂದು ಮಾತು ಹೇಳಿಲ್ಲ. ಯಾಕೆ ಗೊತ್ತಾ? ಅವ್ರು ಅಕಸ್ಮಾತ್ ರಿವೋಲ್ಟ್ ಆದರೆ ಅವ್ರ ಫಾಲೋವರ್ಸು ಅವ್ರನ್ನ ದಿಲ್ ಈವನ್ ಗೋ ಟು ಮರ್ಡರ್ ಲೆವೆಲ್ ಆಲ್ಸೋ. ಸೊ ಅಂಥ ಒಂದು ಮಣ್ಣಲ್ಲಿ ಬಂದಿರೋ ದರ್ಶನ್ ಅವರು ಏನೋ ಅವನು ಯಾರು ವೈರಿ ಅಲ್ಲ. ಅವನು ಆ ರೇಣುಕಾ ಸ್ವಾಮಿದನ್ನ ಈಸ್ ನಾಟ್ ಎನ್ ಎನಿಮಿ, ಅವನೊಬ್ಬ ಫ್ಯಾನ್. ಅವನು ಮರ್ಡ್ರ್ ಮಾಡೋಕ್ಕೆ ಹೋಗೋದಾ? ನೋ ಬಡಿ ವಿಲ್ ಅಕ್ಸೆಪ್ಟ್. ಸೊ ಹಂಗಾಗಿ ಮರ್ಡರ್ ಆಯಿತು. ಮರ್ಡರ್ ಆಗಿ ಜೈಲಲ್ಲಿದ್ದಾರೆ. ಅವ್ರಿಗೆ ಈಗ ತುಂಬ ದೊಡ್ಡ ಅಡ್ವೊಕೇಟ್ಸ್ ಅವ್ರಿಗೆ ರೆಪ್ರೆಸೆಂಟ್ ಮಾಡಲಿಕ್ಕೆ ಇದ್ದಾರೆ. ಈಗ ಅವರು ತುಂಬ ದೊಡ್ಡ ಅಡ್ವೊಕೇಟ್ಸ್ ಸ್ಟೇಟಲ್ಲಿ. ಇಲ್ಲಿ ಬೇಕಾದರೆ ಕ್ಯಾನ್ ಬ್ರಿಂಗ್ ಅಡ್ವೊಕೇಟ್ಸ್ ಫ್ರಮ್ ದ ಈವನ್ ಸುಪ್ರೀಂ ಕೋರ್ಟ್ ಆಲ್ಸೋ. ಸೊ ಈಗ ಜೈಲ್ಗೆ ಹೋಗ್ತಾರೆ. ಅದು ಕರೆಕ್ಷನಲ್ ಸೆಂಟರ್ ಅಂತ. ಇಟ್ ಇಸ್ ನಾಟ್ ಓನ್ಲಿ ಜೈಲ್. ಅಲ್ಲಿ ಇರಬೇಕಾದ್ರೆ ಅವರು ಒಂಥರ ಒಂದು ಇದನ್ನು ಅನುಭವಿಸ್ತಾ ಇದ್ದಾರೆ. ಇದು ಯಾಕೆ ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ಸೆಲ್ವಿ ಜೈಲಲ್ಲಿದ್ದ, ಇಲ್ಲಿ ಜೈಲಿದ್ದಾಗ ನಾನೇ RTIಗಳು ಹಾಕ್ತಾ ಇದ್ದೇನೆ ಅವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು ಅಂತ.
ಬೇಡ ತುಂಬ ಹಿಂದೆ ಆಗ್ಬಿಡ್ತು. ನಂತರ ಬಂದ ಶಶಿಕಲಾ ಅವ್ರಿಗೆ ಏನೆಲ್ಲ ಆಯ್ತು ಅಂದ್ಬಿಟ್ಟು 3 ಸಪ್ರೇಟ್ ರೂಮ್ ಕೊಟ್ಟಿದ್ರು ಅವ್ರಿಗೆ, AC ಕೊಟ್ಟಿದ್ರು ಅವ್ರಿಗೆ. ಯಾಕೆ? ಜೈಲ್ ಚೀಫ್ ಸೂಪರ್ಟೆಂಟ್ ಸತ್ಯನಾರಾಯಣ ಅಂತ 2 ಕೋಟಿ ತೊಗೊಂಡ್ರು ಅವರು, 2 ಕೋಟಿ ತೊಗೊಂಡು. ಏಕೆಂದರೆ ಇವೆಲ್ಲ ಹೊರಗಡೆ ಬಂದಿದ್ದಕ್ಕೆ ನಾನು ಜೋರಾಗಿ ಹೇಳ್ತೀನಿ, ಲೆಟ್ ದಮ್ ಫೈಲ್ ಕೇಸ್ ಅಗೇನ್ಸ್ಟ್ ಮೀ. ಸತ್ಯನಾರಾಯಣ ಫೈಲ್ ಮಾಡಲಿ, ಜೈಲ್ದ ಈಗೆಲ್ಲ ಬಿಡಿ, ಶಶಿಕಲಾ ಫೈಲ್ ಮಾಡಲಿ, ಐ ಆಮ್ ಡೇರ್ ಟು ಕಮ್ ಔಟ್. ಕೆಲವೊಮ್ಮೆ ಟೈಮಲ್ಲಿ ನಾನು ರೂಪಾ ಮೇಡಮ್ಗೆ ಐ ಹ್ಯಾವ್ ಟು ಸೇ ಥ್ಯಾಂಕ್ಸ್ ಟು ರೂಪಾ ಮೇಡಮ್. ಕೆಲವು ಟೈಮ್ ನಾನೇ ಕೂಡ ಕೆಲವು ಡಾಕ್ಯುಮೆಂಟ್ಸ್ ಸಪ್ಲೈ ಮಾಡಿದ್ದೀನಿ ಅವ್ರಿಗೆ. ಸೊ ಇದು ಯಾಕೆ ಹೇಳ್ತೀನಿ ಅಂದರೆ, ಇವಷ್ಟೆಲ್ಲ ನಡೆದು ಇವೆಲ್ಲ ಚೀ ಅಂತ ಆಗಿ ಆ ಜೈಲ್ ಹೆಸರು ಆಗಿರೋದು. ಮತ್ತು ಇವ್ರು ಬಂದು ಮಾಡಿದ್ರೆ ಅದು ಸರಿ ಹೋಗಲ್ಲ. ಮೊನ್ನೆ ತಾನೇ ನಾನು ನೋಡಿದೆ, ಟಿ ವಿಯಲ್ಲಿ ನೋಡಿದೆ ನಾನು, ಅವರ ತಾಯಿ ಇವ್ರ ತಮ್ಮಲ್ಲ ಸೀದಾ ಹೋಗುತ್ತೆ ಕಾರು. ಏನು ಡಿಪಾರ್ಟ್ಮೆಂಟ್ ಇವರು ಪೊಲೀಸವರು ನಮ್ಮ ತೆರಿಗೆಯಲ್ಲಿ ಅವರು ಸಂಬಳ ತೊಗೊಂಡು ಕೆಲಸ ಮಾಡೋರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ನೋಡ್ಕೋಬೇಕು. ಈಗ ದರ್ಶನ್ ಮನೆ ಯಾರು ಇರ್ತಾರೋ ದರ್ಶನ್ ಹೇಳ್ದಂಗೆ ಕೇಳ್ತಾರೆ, ಇವ್ರು ದರ್ಶನ್ ಹೇಳ್ದಂಗೆ ಕೇಳಬೇಕಂದ್ರೆ ದರ್ಶನ್ ದುಡ್ಡು ಅವ್ರು ಸ್ಯಾಲ್ರಿ ಕೊಡ್ತಾರೆ. ದೇರ್ ಇಸ್ ಅ ನಾರ್ಮ್ಸ್. ಎಷ್ಟು ಕಂಡೀಷನ್ಸ್ ಇದೆ ಅಂತ ಹೇಳಿದ್ರೆ ಜೈಲ್ಗೆ ಜಸ್ಟ್ ಲೈಕ್ ದಟ್ ಯು ಕೆನಾಟ್ ಗೋ ಅಂಡ್ ಮೀಟ್ ಹಿಮ್. ನೀವು ಹೋಗಬೇಕಾದ್ರೆ ನಿಮ್ಮ ಐಡೆಂಟಿ ತೊಗೊಂಡು ಹೋಗ್ಬೇಕು, ಅದು ಟೈಮಿಂಗ್ಸ್ ಇದೆ. ಅದು ಆ ಟೈಮಿಂಗ್ಸಲ್ಲಿ ಹೋದರೆ ನಿಮ್ಮ ಎಲ್ಲ ಕೂಡ ರಿವೀಲ್ ಆಗಬೇಕು. ನೀವು ನನ್ನ ಹತ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಇದೆ ಕೂಡ. ಅಲ್ಲಿ ಒಂದು ಭಾಳ ಚೆನ್ನಾಗಿದೆಮ್ಮ, ಏನಂತ ಹೇಳಿದ್ರೆ UT ಅಂತ ಹೇಳ್ತಾರೆ, ಅಂಡರ್ ಟ್ರಯಲ್ ಅಂತ, ಮತ್ತು ಈ ಕಡೆ ಕನ್ವಿಕ್ಟ್ ಅಂತ ಹೇಳ್ತಾರೆ. ಅಂಡರ್ ಟ್ರಯಲ್ ಅಂತ ಹೇಳಿದ್ರೆ ಇನ್ನೂ ಅವನಿಗೆ ಕೋರ್ಟಿಂದ ಪನಿಷ್ಮೆಂಟ್ ಆಗಲಿಲ್ಲ ಅಥವಾ ಅವನಿನ್ನು ಬಿಡುಗಡೆ ಆಗಲಿಲ್ಲ. ಈಗ ದರ್ಶನ್ ಬಂದು UT ಅಂಡರ್ ಟ್ರಯಲ್ ಆಗಿರ್ತೇನೆ. ಅವ್ನು ಯಾರಾದರೂ ನೋಡಬೇಕಾದ್ರೆ ಯಾರು ಅಂತ ಹೇಳಿದ್ರೆ ಅವರು ಸ್ವಂತದವರು, ರಿಲೇಟಿವ್ಸ್ ಅಂತ ಹೇಳ್ತಾರೆ, ಫ್ರೆಂಡ್ಸು ಅಥವಾ ಅಡ್ವೊಕೇಟ್ಸು, ವಾರಕ್ಕೆ ಒಂದು ಸತಿ ಮಾತ್ರ ಭೇಟಿಯಾಗಲಿಕ್ಕೆ ಅವಕಾಶ ಇದೆ. ಹಿಂಗಲ್ಲ, ದಿನೇ ಬಿಡ್ತಾ ಇದ್ದಾರೆ. ಆಮೇಲೆ ಟೈಮಿಂಗ್ಸ್, ಸ್ಪೆಸಿಫಿಕ್ ಟೈಮಿಂಗ್ಸ್ ಇದೆ ಅಲ್ಲಿ, ಈ ಟೈಮಿಂಗಲ್ಲಿ ಮಾತ್ರ ಇದೆ. ಆಮೇಲೆ ಭಾನುವಾರ ರಜಾ ಇದೆ, ಬಟ್ ಆಲ್ ದ ಗೌರ್ಮೆಂಟ್ ಹಾಲಿಡೇಸ್ ಅಲ್ಲಿ ರಜಾ ಇದೆ. ಕಣ್ಣು ಮುಚ್ಕೊಂಡು ಬಿಡ್ತಾ ಇದ್ದಾರೆ. ಅಲ್ಲಿ ಜೈಲು ಇವತ್ತು ಏನಾಗಿದೆ ಅಂತಂದರೆ, ದುಡ್ಡು ಇದ್ದರೆ ಸ್ವರ್ಗ, ದುಡ್ಡು ಇಲ್ಲದೇ ಇದ್ದರೆ ನರಕ. ಅಲ್ಲಿ ನೋಡ್ಬೋದು, ದುಡ್ಡಿನ ಮೇಲೆ ಇದ್ದರೆ ಅಲ್ಲಿ ಸ್ವರ್ಗ ಇದೆ, ದುಡ್ಡಿಲ್ಲ ಅಂದರೆ ನರಕ ಅಂತ ಇದೆ. ಕರೆಕ್ಷನಲ್ ಅಂತ ಹೇಳಿದ್ನಲ್ಲ ನಾನು, ಕರೆಕ್ಷನಲ್ ಸೆಂಟ್ರ್ ಅಂತ ಹೇಳ್ತಾರಲ್ಲ, ಅದು ಕರೆಕ್ಷನಲ್ ಸೆಂಟ್ರ್ ಅಲ್ಲ, ಅದು ಹೆಸರು ಕರಪ್ಷನ್ ಸೆಂಟ್ರು. ಅದು ಇದು ಎಲ್ಲ ಜನ ನೋಡ್ತಾರೆ, ನಾಳೆ ಇದನ್ನೆಲ್ಲ ಜನ ನೋಡ್ತಾರೆ, ಪೊಲೀಸ್ ಅಧಿಕಾರಿಗಳು ನೋಡ್ತಾರೆ. ದೇ ಕ್ಯಾನ್ ಸೂ ಎ ಕೇಸ್ ಅಗೇನ್ಸ್ಟ್ ಮೀ, ಡೆಫಮೇಷನ್ ಆಗ್ಬೋದು ನನ್ನ ಮೇಲೆ. ಹಿಂಗೆ ಹೇಳ್ತಾರೆ, ಧಾರಾಳವಾಗಿ ಧೈರ್ಯವಾಗಿ ಮತ್ತೊಮ್ಮೆ ಹೇಳ್ತೀನಿ ನಾನು, ಇಟ್ ಈಸ್ ನಾಟ್ ಅ ಕರೆಕ್ಷನಲ್ ಸೆಂಟರ್, ಇಟ್ ಈಸ್ ಅ ಕರಪ್ಷನ್ ಸೆಂಟ್ರ್ ಅದು. ಆದ್ದರಿಂದ ದರ್ಶನ್ ಅವ್ರಿಗೆ ಅವ್ರ ಅಡ್ವೊಕೇಟ್ಸು ಹೇಳಿ, ನೋಡಪ್ಪ ಆಲ್ರೆಡಿ ನಿನ್ನ ಹೆಸರು ಕೆಟ್ಟು ಹೋಗಿದೆ, ನಿಮಗೆ ಇನ್ನು ಇದನ್ನು ಮಾಡೋದ್ರೊಂದು ಸರಿ ಇಲ್ಲ ಅಂತ ಹೇಳೋದು. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ, ಈ ರಾಜಕಾರಣಿಗಳು ಹೆಂಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿದೆ, ಒಂದು 6-7 ವರ್ಷಕ್ಕೆ ಮೊದಲು ಈ ಡೆಮಾಲಿಷನ್ ಡ್ರೈವ್ ಅಂತ ಒಂದು ಇದು ಬಂತು. ಅಂದರೆ ಅದು ಈ ರಾಜಕಾಲುವೆ ಮೇಲೆ ಮನೆಗಳು ಕಟ್ಕೊಂಡಿದ್ರು, 100 ಮನೆಗಳನ್ನ ಹೊಡೆದಾಕರು. ಅಂದರೆ ಅವ್ರು ಏಕಾಏಕಿ ದಡಾರ್ದಪ್ಪ ಅಂತ ನಿನ್ನೆ ರಾತ್ರಿ ಬಂದು ಬೆಳಗ್ಗೆನಷ್ಟಿಗೆ ಮನೆ ಆಗಲಿಲ್ಲ. ಅದು ಅವರು ಸರಿಯಾದ ರೀತಿಯಲ್ಲಿ ಕಾನೂನು ಪ್ರಕಾರ ಏನೇನು ಮಾಡಬೇಕು ಎಲ್ಲ BBMPಗೆ ಹೋಗಿ ಅಲ್ಲಿ ಡಾಕ್ಯುಮೆಂಟ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿ ಎಲ್ಲ ಮಾಡಿ ಆದಮೇಲೆ ಸರ್ಕಾರ ಹೇಳ್ತಾ ಇದ್ದಾರೆ ಅದು ರಾಜಕಾಲುವೆ ಮೇಲೆ ಕಟ್ಟಿದ್ದಾರೆ ಅಂದ್ಬಿಟ್ಟು. ಆಮೇಲೆ ಎಲ್ಲ ಮನೆಗಳನ್ನ ಕೂಡ ಹೊಡೆದ್ರು, 2 ಮನೆ ಬಿಟ್ಟರು, ಒಂದು ದರ್ಶನ್ದು, ಇನ್ನೊಂದು ರಾಜಕಾರಣಿ ಅವ್ರದ್ದು. ಇವತ್ತು ಆ ಮನೆಯನ್ನು ಮುಟ್ಟಕ್ಕಾಗಲಿಲ್ಲ ಅವ್ರದ್ದು. ಏನು ನಡೀತಾ ಇದೆ ಇಲ್ಲಿ ತಾರತಮ್ಯ? ಇಲ್ಲಿ ನಮ್ಮ ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದ ಸಂವಿಧಾನದಲ್ಲಿ ಪ್ರೆಸಿಡೆಂಟು ಟು ಪ್ಯೂನು ಒಂದೇ ಕಾನೂನು, ಒಂದೇ ಓಟು. ಬ್ಯೂಟಿಫುಲ್. ನಮ್ಮ ಬೇರೆ ಪ್ರಪಂಚದಲ್ಲಿ ಎಲ್ಲೆಲ್ಲೂ ಕೂಡ ಇಲ್ಲ, ಅಷ್ಟು ಚೆನ್ನಾಗಿದೆ. ಅದನ್ನು ರಾಜಕಾರಣಿಗಳು ಇದನ್ನು ದುರುಪಯೋಗ ಮಾಡ್ತಾಯಿದ್ದಾರೆ. ಅವ್ರಿಗೂ ಕೂಡ ಇದರಿಂದ ನಾನು ಹೇಳ್ತಾ ಇದ್ದೀನಿ. ಹೌದು, ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ ಸರ್? ನೀವು ಹೇಳಿದ ಹಾಗೆ ಎಲ್ಲರೂ ಅಲ್ಲಿ ದೊಡ್ಡವರು ಚಿಕ್ಕವರು ಅಂತಲ್ಲ, ಎಲ್ಲರಿಗೂ ಸೇಮ್. ಹಾಗೆ ಈ ಸೆಲೆಬ್ರಿಟಿ ಅಂತ ಬಂದಾಗ ದರ್ಶನ್ ಅವರ ಪರ ಇಷ್ಟೆಲ್ಲ ಸಲುಗೆ ಯಾಕೆ ಅನ್ನುವಂಥದ್ದು, ಪೊಲೀಸ್ ಅಧಿಕಾರಿಗಳಿರ್ಬೋದು, ಆತ ಒಂದು ಕಾನೂನು ಇಷ್ಟೊಂದು ಸಲಿಗೆ ಯಾಕೆ ಅನ್ನುವಂಥದ್ದು. ಈಗ ಸಾಮಾನ್ಯವಾಗಿ ವಾರದಲ್ಲಿ 2 ದಿವಸ ಸಾಮಾನ್ಯ ಕೈದಿಗಳಿಗೆ ಇರುತ್ತೆ ಅವರ ಒಂದು ಸಲ ಅಂತ ಒಂದು ವಿಸಿಟ್. ಆದರೆ ಇವಾಗ ಇವರಿಗೆ ಅಂದರೆ ಪ್ರತಿದಿನ ಬರ್ತಾ ಇದ್ದಾರೆ ಸೆಲೆಬ್ರಿಟಿಗಳೆಲ್ಲ. ಇವೆಲ್ಲ ನೋಡಿದಾಗ ಜನರಿಗೂ ಗೊತ್ತಾಗ್ಬಿಡುತ್ತೆ ಇಷ್ಟೆಲ್ಲ ಅವರಿಗೆ ಸಹಾಯ ಮಾಡ್ತಿದ್ದಾರೆ ಗೌರ್ಮೆಂಟ್ ಕಡೆಯಿಂದ ಅಥವಾ ಪೊಲೀಸ್ ಕಡೆಯಿಂದ, ಇಷ್ಟೆಲ್ಲ ಹೆಲ್ಪ್ ಆಗ್ತಾ ಇದೆ ಅನ್ನುವಂಥದ್ದು. ಇವೆಲ್ಲ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ ಸರ್? ನೋಡಿ, ಅದಕ್ಕೆ ಏನು ಮಾಡಿದೆ ಅಂತ ಹೇಳಿದ್ರೆ, ನಾನು RT ಅಪ್ಲಿಕೇಶನ್ ಹಾಕ್ತೀನಿ. ನಾನು RT ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವುದೇ ಒಂದು ಕೈದಿ, ಅದು ಲೆಟ್ ಇಟ್ ಬಿ ದರ್ಶನ ಆಗಲಿ, ಅದು ರೇವಣ್ಣ ಆಗಲಿ ಅಥವಾ ಪ್ರಜ್ವಲ್ ಆಗಲಿ, ಎಲ್ಲದೂ ಫೈಲ್ ಮಾಡ್ತಾಯಿದ್ದೀನಿ, ಕಂಟಿನ್ಯೂಸ್ ಫೈಲ್ ಮಾಡ್ತೀನಿ. ಸೆಲೆಬ್ರಿಟೀಸ್ ಬಂದ ತಕ್ಷಣ ಮಾಡ್ತೀನಿ. ಅವರು ಜೈಲು ಒಳಗಡೆ ಹೋಗ್ತಾರಲ್ಲ,
ಒಳಗಡೆ ಹೋಗಿ ಎಂದು ಹೊರಗೆ ಬರ್ತಾರೆ ಅಲ್ಲಿವರೆಗೂ ಎಷ್ಟು ಜನ ಅವ್ರನ್ನ ಭೇಟಿ ಮಾಡಿದ್ದಾರೆ ಅಂತ. ಭೇಟಿ ಮಾಡೋ ಕಾರಣ ಏನಂತ ಕೇಳಿದ್ದೆ ನಾನು. ಎಷ್ಟು ಸಮಯ ಒಳಗಡೆ ಹೋದರು, ಎಷ್ಟು ಸಮಯಕ್ಕೆ ಹೊರಗೆ ಬಂದರು, ಆಮೇಲೆ ಅವ್ರ ಐಡೆಂಟಿಟಿ ಇವೆಲ್ಲ ಕೊಡಬೇಕಂತ ಅವ್ರು ಹೇಳಿದ್ದಾರೆ. ಇದರಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ KP ಅಂತೇಳಿ ಕರ್ನಾಟಕ ಪ್ರಿಸನ್ ರೂಲ್ಸು ಅದರಲ್ಲಿ ಬರುತ್ತೆ ಇದೆಲ್ಲ. ಅದರಂತೆ ಕೇಳ್ತೀನಿ ನೋಡಿ. ಈಗ ಮೊನ್ನೆ ನಾನು ರೇವಣ್ಣ HD ರೇವಣ್ಣಂದು ಕೇಳಿದರೆ ಯಾವುದ್ಯಾವುದು ಕೊಟ್ಟಿಲ್ಲ. ಅಲ್ಲಿ ಇದನ್ನು ಹೇಳಲೇಬೇಕು. ಅಡ್ಮಿಟೆಡ್ಲಿ ದೇವೇಗೌಡರಿಗೆ 6 ಜನ ಮಕ್ಕಳಲ್ಲಿ 2 ಹೆಣ್ಮಕ್ಳು 4 ಜನ ಗಂಡು ಮಕ್ಕಳು. ರಮೇಶ್ ಒಬ್ಬರು, ಬಾಲಕೃಷ್ಣ ಗೌಡರು, ರೇವಣ್ಣ ಮತ್ತು ಕುಮಾರಸ್ವಾಮಿ ಅವರು. ಅವ್ರು ಕೊಟ್ಟಿದ್ದಾರೆ ನನಗೆ 5 ಜನ ಹೆಸರು ಕೊಟ್ಟಿದ್ದಾರೆ, ಬೇರೆ 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 ಹೆಸರು. ಅವರೆಲ್ಲ ಅಣ್ಣ ತಮ್ಮ ಅಂತ ಕೊಟ್ಟಿದ್ದಾರೆ. ಜವಾಬ್ದಾರಿ ಯಾರು ಕೊಟ್ಟಿದೆ ಹೇಳಿ? ನನ್ನ ಅದರ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಸೂಪರಿಂಟೆಂಡೆಂಟ್ ಅಂದರೆ ಏನು ಹೇಳಿ? IPS ಅವರು. ಆಮೇಲೆ ನಾನು ಕೇಳಿದ್ದೀನಿ, ನಾನು ಇದೆಲ್ಲ ಗೊತ್ತಿದೆ ನನಗೆ, ಯಾಕಂದರೆ ಸಾಕಷ್ಟು ಅನುಭವ ಆಗಿದೆ ನನಗೆ. ಜಯಲಲಿತಾ ಕೇಸಲ್ಲಿ, ಶಶಿಕಲಾ ಕೇಸಲ್ಲಿ, ಬೇರೆ ಬೇರೆ ಕೇಸಲ್ಲಿ ಅನುಭವ ಆಗಿದೆ ನನಗೆ. ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಈ CCTV ಫುಟೇಜ್ ಕೊಡಬೇಕಂತ ಹೇಳಿದ್ದಾರೆ. CCTV ಫುಟೇಜ್ ಎಲ್ಲ ಕಡೆ ಇರಬೇಕು, ಎಲ್ಲ ಕಡೆ ಇರಬೇಕಂತ. ಅದಕ್ಕೇನು ಮಾಡಿದ್ದಾರೆ ನನ್ನ ಕೇಸಲ್ಲಿ, ಅದು ಕೊಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಈವಂತ ಸುಪ್ರೀಂ ಕೋರ್ಟ್ ಹೇಳಿದೆ ಏನಂತ ಹೇಳಿ, ಫುಟೇಜಸ್ ಕೊಡಬೇಕಂದ್ಬಿಟ್ಟು. ಈಗ ಫುಟೇಜ್ ಅವ್ರು ಕೊಟ್ಬಿಟ್ಟು ಸಿಗಾಕೊಳ್ತಾರೆ. ಯಾರು ಬಂದರು, ಯಾವತ್ತು ಬಂದರು, ಎಷ್ಟೊತ್ತು ಬಂದರು, ಎಷ್ಟೊತ್ತವ್ರಿಗೆ ಇದ್ದರು ಅಂದ್ಬಿಟ್ಟು. ಅದಕ್ಕೆ ಆ ಸುಪ್ರೀಂ ಕೋರ್ಟ್ ಇದನ್ನೇ ಇಟ್ಟಿದ್ದೀನಿ ನನಗೆ. ನಾನು ಅದನ್ನು ಜಾಯಿನ್ ಮಾಡಿ ಇಟ್ಟಿದ್ದೀನಿ ನಾನು. ಸೊ ಮತ್ತು ಬಹಳ ಮುಖ್ಯವಾಗಿ ನಾನು ಏನು ಕೇಳ್ತೀನಿ ಅಂದರೆ, ನಾನು ಕೇಳುವಾಗ ಏನು ಮಾಡ್ತಾರೆ, ಟೈಪ್ ಮಾಡಿ ಕೊಟ್ಬಿಡ್ತಾರೆ. ನಾನು ಕೇಳಿದ್ದು ಎಕ್ಸ್ಟ್ರಾಕ್ಟ್ ಆಫ್ ದ ವಿಸಿಟರ್ಸ್ ರಿಜಿಸ್ಟರ್ ಅಂತ ಕೇಳ್ತೀನಿ. ಎಕ್ಸ್ಟ್ರಾಕ್ಟ್. ಈಗ ನಾವೆಲ್ಲ ಹೋಗ್ತೀವಲ್ಲ, ಹೋದರೆ ಅಲ್ಲಿ ಸಹಿ ಮಾಡಿ ನಿಮ್ಮ ಅಡ್ರೆಸ್ಸು ಪೂರ್ತಿ ಮಾಡಿ ನಂಬರ್ ಕೊಟ್ಟು ಕಾರಣ ಕೊಡಬೇಕು ನೀವು ಏನಕ್ಕೆ ಬಂದಿದ್ದೀವಿ ಅಂದ್ಬಿಟ್ಟು. ಈಗ ಜನರು ಎಲ್ಲ ಆಫೀಸಲ್ಲಿ ಆಗಿದೆ, ಈಗ ಥ್ರೆಟ್ ಗಿಡೆಲ್ಲ ಆಗಿದೆ. ಅದೇ ಥರ ಅಲ್ಲಿ ಮೊದಲಿಂದನೂ ಕೂಡ ಫಸ್ಟು ಇಂಟ್ರೊಡ್ಯೂಸ್ ಆಗಿದ್ದು ಜೈಲುಗಳಲ್ಲಿ. ಇಟ್ ಇಸ್ ನಾಟ್ ಓನ್ಲಿ ಇನ್ ಕರ್ನಾಟಕ, ಎಂಟೈರ್ ದ ಕಾಶ್ಮೀರ ಟು ಕನ್ಯಾಕುಮಾರಿ ಆಗಿದೆ. ನಾನು ಕೇಳ್ತಾ ಇರೋದು ಎಕ್ಸ್ಟ್ರಾಕ್ಟ್ ಆಫ್ ವಿಸಿಟರ್ಸ್ ಡೈರಿ ಅಂತ ಕೇಳ್ತೀನಿ ನಾನು. ಅದು ಕೊಡಲ್ಲ ಅವರು, ಟೈಪ್ ಮಾಡಿ ಕೊಡ್ತಾರೆ. ಏನು ಹೇಳಿ, ಈಗ ನಾವು ಹೋಗಿ ಒಳಗಡೆ ಹೋಗಿ ನೋಡೋಕ್ಕಾಗಲ್ಲ ನಾವು. ಜೈಲಲ್ಲಿ ನಾನು ಒಂದು ಸತಿ ನಾನು ಮಾನವ ಹಕ್ಕುಗಳ ಆಯೋಗದನ್ನ ಮೀರಾ ಸಕ್ಸೇನಾ ಮೇಡಮ್ ಇದ್ರು. ನಾನು ಹೇಳಿದೆ, ಮೇಡಮ್ ತುಂಬ ಅನ್ಯಾಯ ಆಗ್ತದೆ, ಬನ್ನಿ ಹೋಗೋಣ ಅಂದ್ಬಿಟ್ಟು. ಸರಿ ಅಂತ ಒಂದು ದಿವಸ ಹೋದ್ವಿ ನಾವು. ಹೊರಗಡೆ ನಿಲ್ಲಿಸ್ಬಿಟ್ರು ಅರ್ಧ ಗಂಟೆ. ಅಲ್ಲಿ ಹೇಳ್ಬಿಡ್ತಾರೆ, ಇಲ್ಲ ಸರ್ ತಕ್ಷಣ ನೀವು ಹೋಗೋಕ್ಕಾಗಲ್ಲ, ಯಾಕಂದರೆ ಜೈಲದು, ನಿಮ್ಮ ಮೇಲೆ ಏನು ಕಾಯಿಲೆ ಇರ್ತದೋ, ನೀವೆಲ್ಲ ಎಕ್ಸಾಮ್ ಮಾಡಬೇಕು, ಇನ್ನೊಂದು ಮಾಡಬೇಕು ಅಂದ್ಬಿಟ್ಟು. ಹಾಫ್ ಆನ್ ಅವರ್ ಎಲ್ಲ ರೆಡಿ ಮಾಡಿಬಿಟ್ರು. ಆಮೇಲೆ ನಾವು ಹೋದ್ವಿ. ಒಳಗಡೆ ಹೋದಾಗ ನಾವು ಅವ್ರ ಹತ್ರ ಕೇಳ್ತಾ ಇದ್ದೀವಿ. ನಾವು ಒಬ್ಬ ಕೈದಿ ಹತ್ರ ಅವನು ಹತ್ಕೊಂಡು ತುಂಬ ಇದಲ್ಲ ಕೇಳ್ತಾ ಇದ್ದಾರೆ. ಅವ್ನು ಹಿಂಗೆ ನೋಡ್ತಾನೆ. ಅವನು ಅಂದರೆ ಹಿಂದೆಯಿಂದ, ನಮ್ಮ ಹಿಂದೆಯಿಂದ ಅವ್ರೇನು ವಾರ್ನಿಂಗ್ ಮಾಡ್ತಾರೆ ಅವರು. ಅರ್ಥ ಆಯ್ತರ ಮೇಡಮ್? ಹಾಫ್ ಆನ್ ಅವರ್ ರೆಡಿ ಮಾಡ್ತಾರೆ. ಸೊ ಅದೊಂದು ಜೈಲದು, ಅವ್ರು ಕಂಟ್ರೋಲ್ ಮಾಡ್ಕೊಂಡಿರ್ತಾರೆ. ಆಮೇಲೆ ಅಲ್ಲಿ ಇನ್ನೊಂದು ನಡೀತದೆ, ಅಲ್ಲಿ ಪೊಲೀಸವ್ರು ಹೆಚ್ಚಿಗೆ ಹೊಡೆಯೋದು ಬಡಿಯೋದು ಅವ್ರು ಇಟ್ಕೊಳ್ಳಲ್ಲ. ಈ ಕನ್ವಿಕ್ಟ್ಸ್ ಇರ್ತಾರಲ್ಲ, ಅವ್ರ ಕೈಂದಿಲ್ಲ ಮಾಡಿಸ್ತಾರೆ. ಯಾಕೆಂದರೆ ಅವ್ರು ಎಸ್ಕೇಪ್ ಆಗ್ತಾರೆ ಅವರು. ಸೊ ಆದ್ದರಿಂದ ನಾನಂತೂ ಇದು ಬಿಡಲ್ಲ. ಇದು ಈಗ ನಾನು ರೀಸೆಂಟಾಗಿ ದರ್ಶನ್ದು ಕೇಳಿದ್ದೀನಿ, ಪ್ರಜ್ವಲ್ದು ಕೇಳಿದ್ದೀನಿ ನಾನು. ಆಮೇಲೆ ಈ ಮೊನ್ನೆ ಇದಾಯ್ತಲ್ಲ ಪ್ರಜ್ವಲ್ ತಮ್ಮ ಅವ್ರದ್ದು ಕೇಳಿದ್ದೀನಿ. ವಿಸಿಟರ್ಸ್ ಎಕ್ಸ್ಟ್ರಾಕ್ಟ್ ರಿಜಿಸ್ಟರ್ ಕೊಡಬೇಕಂತ ಕೇಳಿದ್ದೀನಿ. ಐ ವಿಲ್ ಗೋ ಅಪ್ ಟು ದ ಹೈಕೋರ್ಟು ಮೇಲವರೆಗೂ ಹೋಗಿ ನಾನು ರೆಡಿ ಇದ್ದೀನಿ ನಾನು. ಯಾಕಂತೇಳಿದ್ರೆ ಈ ಬಡವರಿಗೆ ಅಲ್ಲಿ ಐ ವಾಂಟೆಡ್ ಟು ಟೆಲ್ ಯು, ಇಬ್ಬರು ಹೆಣ್ಮಕ್ಳು ನಂತರ ಇದೆಲ್ಲ ಡಾಕ್ಯುಮೆಂಟ್ ಸಮೇತ ಇದೆ, ಫೋಟೋ ಸಮೇತ ಇದ್ದರೆ ಅವ್ರ ಗಂಡ ಇಬ್ಬರು ಹೆಂಗಸರು ಹೋಗ್ತಾರೆ. ಅವರು ಯಲಂಕದಲ್ಲಿರೋದು. ಒಬ್ಬಳ ಗಂಡ ಜೈಲಲ್ಲಿರ್ತಾನೆ. ಅವನು ಅವ್ರ ತಂದೆ ತೀರ್ಕೊಳ್ತಾರೆ ಅಂದ್ಬಿಟ್ಟು ಪೆರೋಲ್ಗೆ ಹೋಗಲಿಲ್ಲ ಅವರು. ಹೇಳಲಿಕ್ಕೆ ಹೋದಾಗ ಬೆಳಗಿಂದ ಕಾಯಿಸಿ ಸಂಜೆವರೆಗೂ ಬಿಟ್ಟೇ ಇಲ್ಲ. ಮತ್ತು ವಾಪಸ್ ಬಂದರು ಅವರು. ಯಾಕೆ ಹೇಳಿ? ಬಡವರು ಅವರು ದುಡ್ಡು ಲಂಚ ಕೊಡೋಕ್ಕೆ ಆಗಲಿಲ್ಲ ಅವರಿಂದ. ಆ ಡಾಕ್ಯುಮೆಂಟ್ ನನ್ನ ಹತ್ರ, ಐ ಆಮ್ ಪೊಸೆಸಿಂಗ್ ಡಾಕ್ಯುಮೆಂಟ್. ಆ ಪೇಯ್ನ್ ನನ್ನಲ್ಲಿದೆ. ಏನು ನಡೀತಾ ಇದೆ? ಅಟ್ಲೀಸ್ಟ್ ಇಷ್ಟೆಲ್ಲ ಆದಮೇಲೆ ಕೂಡ ಸ್ವಲ್ಪ ಅದು ಕರೆಕ್ಷನಲ್ ಅಂತ ಅಂತಲ್ಲ, ಆ ಕರೆಕ್ಷನಲ್ ಅಂತ ಹೊರತು ಅದಕ್ಕೆ ಸ್ವಲ್ಪ ಅದು ನಡ್ಕೊಳ್ರಿ ನೀವು. ನಡೀತಾ ಇಲ್ವಲ್ಲ. ವಿ ಹ್ಯಾವ್ ಟು ಫೈಟ್. ಇನ್ನು ಸರ್, ಇನ್ನು ಶಶಿಕಲಾ ಅವರು ವಿಚಾರವಾಗೂ ಕೂಡ ನೀವು ಹೇಳಿದ್ರಿ, ಒಂದಿಷ್ಟು ಮಾತನಾಡಿದ್ರಿ. ಸೊ ಆ ಟೈಮಲ್ಲಿ ಹೇಗಿತ್ತು ಸರ್ ಸಿಚುವೇಶನ್? ಇದೇ ಥರ ಇತ್ತಾ, ಅಥವಾ ಅವ್ರಿಗೂ ಕೂಡ ಐಷಾರಾಮಿ ಜೀವನ ಇತ್ತಾ ಜೈಲೊಳಗಡೆ, ಹಿಂಗಿತ್ತು ಅನ್ನುವಂಥದ್ದು, ಅದ್ರ ಬಗ್ಗೆ ಮಾತಾಡೋದು? ಎಸ್, ಅಲ್ಲಿ ರಾತ್ರಿ 10 ಗಂಟೆಗೆ ಮೇಲೆ SP ಕಾರಲ್ಲಿ ಹೊರಗಡೆ ಬರೋರು ಅಯ್ಯಮ್ಮ. ಜೈಲು ಎದುರು ಕಡೆನೇ ಅಪಾರ್ಟ್ಮೆಂಟಲ್ಲಿ. ಬೆಳಗಿನ ಜಾವ 4-5 ಗಂಟೆಗೆ ಅದೇ ಕಾರಲ್ಲಿ ವಾಪಸ್ ಬರೋರು. SP ಕಾರಲ್ಲಿ ಬಂದರೆ ಯಾರನ್ನು ಕೇಳ್ತಾರೆ? ಸೊ ಓನ್ಲಿ ಆಫ್ಟರ್ ಇನ್ಫರ್ಮೇಷನ್ ಆಫ್ ರೂಪಾ ಮೇಡಮ್ IPS ಇವೆಲ್ಲ ಕೂಡ ಸೇರೋಯ್ತು. ಅವೆಲ್ಲ ಪ್ರತಿಯೊಂದಕ್ಕೂ RT ಆಗ್ತಾಯಿದೆ, ಗೊತ್ತಾಗ್ಬಿಡ್ತಾವ್ರಿಗೆ, ಬಿಡಲ್ಲ ಅಂದ್ಬಿಟ್ಟು. ಪ್ರತಿಯೊಂದು RT ಇವೊಂದು ಇಟ್ ಇಸ್ ನಾಟ್ ಅಪ್ ಟು ಮಾರ್ಕ್. ಅಟ್ಲೀಸ್ಟ್ 50%ವರೆಗೂ ಇದು ಬಂತು. ಆಮೇಲೆ ಕಂಟ್ರೋಲ್ ಆಯಿತು ಒಂದು ಮಟ್ಟಿಗೆ. ನಾನು ಹೇಳಿದ್ನಲ್ಲ, ಇವೊಂದು ಇಟ್ ಇಸ್ ನಾಟ್ ಅಪ್ ಟು ಮಾರ್ಕ್. ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಇದಾಯಿತು. ಆಮೇಲೆ ಅಗೇನ್ ಶುರು ಆಯಿತು. ಈಗ ಮತ್ತೆ ಶುರು ಆಗಿದೆ. ಇದನ್ನು ನಾನು ನೋಡ್ತೀನಿ ಮೇಡಮ್. ಇದನ್ನು
ನೀವು ಯಾವ ಥರದ ಏನು ಕ್ರಮಗಳನ್ನು ಕೈಗೊಳ್ತೀರಾ ಅನ್ನುವಂಥದ್ದು ಇಂಥ ವಿಚಾರಗಳಿಗೆ ಸೆಲೆಬ್ರಿಟಿ ಇರ್ಬೋದು ಸಾಮಾನ್ಯ ವ್ಯಕ್ತಿ ಇರ್ಬೋದು. ನನ್ನ ಕೈ ಹಸ್ತಾರ ಅಂತ ಹೇಳಿದ್ರೆ ಆರ್ ಟಿ ಎಲ್ಲಿ ಕೊಟ್ಟೆ ಕೊಡಬೇಕು ಅವರು, ಕೊಟ್ಟೆ ಕೊಡಬೇಕು. ಅದರಲ್ಲಿ ಕೂಡ ಏನಂತ ಹೇಳಿದ್ರೆ 30 ದಿವಸ ಅಂತ ಹೇಳ್ತಾರಲ್ಲ, ಇಟ್ ಇಸ್ ನಾಟ್ 30 ಡೇಸ್, ಇಟ್ಸ್ ಎನ್ ಪೀರಿಯಡ್. ಅದು ಮಾಹಿತಿ ರೆಡಿ ಇದ್ದರೆ ನಾಳೆನೇ ಕೊಡ್ಬೋದು ನೀವು, ಮಾಹಿತಿ ರೆಡಿ ಇದ್ದರೆ ನಾಳೆನೇ ಕೊಡ್ಬೋದು ನೀವು. ಅವ್ರು ಬೇಕಂತ ನನಗೆ ನನ್ನ ಐ ಹ್ಯಾವ್ ದ ರೈಟ್ ಟೈಮ್, ಐ ಹ್ಯಾವ್ ದ ಆಲ್ ದ ಡಾಕ್ಯುಮೆಂಟ್. 30 ದಿವಸಕ್ಕೆ ಅಂದರೆ 28ನೇ ತಾರೀಕೆ ಬರುತ್ತೆ ನನಗೆ, ಅಥವಾ 29ಕ್ಕೆ ಬರುತ್ತೆ. ಇಲ್ಲ ಪರವಾಗಿಲ್ಲ ಬಿಡಿ. ಅದಾದಮೇಲೆ ಮೊದಲನೇ ಮೇಲ್ಮನವಿ ಆದಮೇಲೆ ಸೆಕೆಂಡ್ ಅಪೀಲ್, ನಾನು ಕಮಿಷನ್ ಹೋಗಬೇಕು. ಇಟ್ ಟೇಕ್ಸ್ ಇಸ್ ಓನ್ ಟೈಮ್. ಅವೆಲ್ಲ ಅವ್ರಿಗೆ ಗೊತ್ತಿದೆ, ಅವರಿಗೆ ಅದೆಲ್ಲ ಗೊತ್ತಿದೆ. ಇಷ್ಟೆಲ್ಲ ಆಟ ಆಡ್ತಾರೆ. ಓಕೆ, ವಿಲ್ ಫೈಟ್. ಸರ್, ಇನ್ನೊಂದು ದರ್ಶನ್ ವಿಚಾರಕ್ಕೆ ಬಂದಾಗ ಅವರು ಸಾಮಾನ್ಯವಾಗಿ ಅವರಿಗೆ ಸಾಕಷ್ಟು ಹ್ಯಾಬಿಟ್ಗಳಿರುತ್ತೆ. ಇದಕ್ಕಿಂತ ಮುಂಚೆ ಅಂದರೆ ಕೆಲವೊಂದು ಸಲ ಅದೇ ಸಿಗರೇಟ್ಸ್ ಇರೋದಿರ್ಬೋದು, ತಗೊಳ್ಳೋದಿರ್ಬೋದು. ಆ ಥರ ವಿಚಾರಕ್ಕೆ ಬಂದಾಗ ಜೈಲಿನಲ್ಲಿ ಜೈಲ್ ಒಳಗಡೆ ಅವ್ರಿಗೆ ಯಾವ ಥರದ ಅವೆಲ್ಲ ಫೆಸಿಲಿಟಿ ಸಿಗುತ್ತಾ, ಜೊತೆಗೆ ಅವಕ್ಕೆಲ್ಲ ಆಧಾರ ಏನು ಆ ಥರ ಇರುತ್ತಾ ಅನ್ನುವಂಥದ್ದು, ಅದ್ರ ಬಗ್ಗೆ ಮಾತಾಡೋದು. ನೋಡಿ ಮೇಡಮ್, ಫಸ್ಟವಾಗಿ ಹೇಳ್ತೀನಿ, ಪ್ರತಿ ಸತಿ ರೈಡ್ ಮಾಡ್ತಾರೆ, ಪ್ರತಿ ಸತಿ ಚಾಕು ಸಿಕ್ಕುತ್ತೆ, ಪ್ರತಿ ಸತಿ ಮೊಬೈಲ್ ಸಿಕ್ಕುತ್ತೆ, ಪ್ರತಿ ಸತಿ ಗಾಂಜಾ ಸಿಕ್ಕುತ್ತೆ. ಒಂದು ಸತಿ ಅಲ್ಲ, ತಿಂಗಳ ಮಾಡ್ತಾ ಇರ್ತಾರೆ, ತಿಂಗಳ ಸಿಗ್ತಾ ಇರ್ತದೆ. ಅದು ಹೆಂಗೆ? ಅದು ಒಂದು ಸತಿ ಆದಮೇಲೆ ಸರ್ಕಾರ ಎಚ್ಚರಿಕೆ ಆಗಬೇಕಲ್ವಾ? ಜೈಲ್ ಅಂದರೆ ಏನು ಅರ್ಥ? ಒಬ್ಬ ಸಾಮಾನ್ಯ ಹೋದರೆ ಅವ್ನ ಜೈಲ್ ರೂಲ್ಸ್ ಏನಂತ ಗೊತ್ತಾಗುತ್ತೆ. ಪ್ರತಿ ಸತಿ ಲಾಂಗ್ ಸಿಕ್ಕುತ್ತೆ. ನಿಮ್ಗೇನು ಬೇಕು? ನಾನು ಹೇಳಿದ್ನಲ್ಲ, ದುಡ್ಡು ಒಂದು ಇದ್ದರೆ ಯು ವಿಲ್ ಗೆಟ್ ಎವ್ರಿಥಿಂಗ್. ದುಡ್ಡು ಇಲ್ಲ ಅಂತ ಹೇಳಿದ್ರೆ ಯು ವೋಂಟ್ ಗೆಟ್ ಎನಿಥಿಂಗ್. ಅಂದರೆ ಸಾಮಾನ್ಯ ಆಚೆ ಇದ್ದವರಿಗೆ ಎಷ್ಟು ಫೆಸಿಲಿಟಿ ಎಲ್ಲ ಸಿಗುತ್ತೆ, ಅಷ್ಟೇ ಫೆಸಿಲಿಟಿ ಜೈಲ್ ಒಳಗಡೆ ಕೂಡ ಸಿಗುತ್ತೆ ಅಂತ. ಎಲ್ಲ ಸಿಕ್ಕುತ್ತೆ ಮೇಡಮ್, ಯು ವಿಲ್ ಗೆಟ್ ಎವ್ರಿಥಿಂಗ್. ನಾನು ಹೇಳಿದ್ನಲ್ಲ, ಶಶಿಕಲಾ ಕೇಸಲ್ಲಿ, ಜೈಲದ ಕೇಸಲ್ಲಿ ಎ ಸಿ ಹಾಕಿದ್ರು. ಅದು ಆ ಕರ್ಟನ್ಸ್ ಏನು, ಸ್ಟವ್ ಏನು, ಎಲ್ಲನೂ ಇತ್ತು. ಇದು ಇಲ್ಲ ಅಂತಿಲ್ಲ. ಐ ಹ್ಯಾವ್ ಟು ಸೇ ಒನ್ಸ್ ಅಗೇನ್ ಟು ಥ್ಯಾಂಕ್ಸ್ ಟು ರೂಪಾ ಮೇಡಮ್, ಬಿಕಾಸ್ ಒಳಗಡೆ ಇದ್ಲು ಅವಳು, ಒಳಗಡೆದೆಲ್ಲ ನೋಡಿದ್ಲು ಅವಳು, ಅಯ್ಯಮ್ಮ. ಈಗ ನಾನು ಹೊರಗಡೆ ಇದ್ದೀನಿ, ನಾನು ಆರ್ ಟಿ ಎಲ್ ಮಾತ್ರ ಏನು ಸಿಗ್ತೋ ಅಷ್ಟು ಬೇಕಾ ಮಾತಾಡ್ತೀನಿ ನಾನು. ಬಟ್ ನೀವು ಒಳಗಡೆ ಇದ್ದೀರಲ್ಲ, ಇವರು ಒನ್ ಆಫ್ ದ ಸೂಪರ್ಡೆಂಟ್ ಇನ್ ದ ಜೈಲ್, ನಿಮ್ಗೆಲ್ಲ ಗೊತ್ತಾಯ್ತು. ಅದಕ್ಕೆ ನೀವು ಹೊರಗಡೆ ಬಂದು ಹೇಳಿದ್ದು ನೀವು. ಅಗೇನ್ ಥ್ಯಾಂಕ್ಸ್ ಟು ರೂಪಾ ಮೇಡಮ್. ನಿಜ, ಗ್ರೇಟ್ ಸರ್. ಅದೇ ಯಾಕೆ ಕಾನೂನು ಒಂದು ಇಷ್ಟೊಂದು ಕೆಲವೊಂದು ಸಂದರ್ಭದಲ್ಲಿ ಇಷ್ಟೊಂದು ಸುಲಲಿತವಾಗಿ ಅಂದರೆ ಸೆಲೆಬ್ರಿಟಿಗಳಿಗೆ ಏನು ಶರಣಾಗ್ಬಿಡ್ತಾರೆ ಅನ್ನುವಂಥದ್ದು, ಅದ್ರ ಬಗ್ಗೆ ಮೇಡಮ್ ಅಲ್ಟಿಮೇಟ್ಲಿ ಜನ ದಂಗೆ ಇರಬೇಕು ಮೇಡಮ್. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನನಗೆ ಯಾಕೆ ಅದು ನೋಡಿ, ಅದೇ ತಪ್ಪಾಗ್ತಾ ಇರೋದು. ಅದೇ ಕ್ರಾಂತಿ ಆಗಬೇಕು. ಇದು ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಇದ್ರೂ ಕೂಡ ಹಂಗೆಲ್ಲ ಮಾಡ್ತಾರಲ್ಲ, ನಾವು ಪ್ರಶ್ನೆ ಮಾಡಬೇಕಲ್ಲ. ಇದು ನಮ್ಮ ಮನಸ್ಸಾಗಿ ಬಂದಿಲ್ಲ, ನಮ್ಮಲ್ಲಿ ಬಂದಿಲ್ಲ, ಬರಬೇಕು. ಪ್ರತಿಯೊಬ್ಬರು ಕೂಡ ಬರಬೇಕು. ಇನ್ನೇನಕ್ಕಾಗುತ್ತೆ? ಇವತ್ತು ನನಗಾಯಿತು, ನಾಳೆ ನಿನ್ಗಾಗುತ್ತೆ, ಖಂಡಿತ ಆಗುತ್ತೆ. ಅದು ಸುಮ್ಕಿದ್ರೆ ಆಗುತ್ತೆ, ಪ್ರತಿಭಟನೆ ಆದರೆ ಅಲ್ಲಿಗೆ ಫುಲ್ ಸ್ಟಾಪ್ ಆಗುತ್ತೆ. ಅದು ಜನ ಇಶ್ಯೂ ತೊಗೋಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ರು, ಅದು ನಡ್ಕೊಳ್ತಾರೆ ಏನೋ ಗೊತ್ತಿಲ್ಲ, ಬಟ್ ಯಾರು ಕೂಡ ದರ್ಶನ್ ಇಶ್ಯೂವಲ್ಲಿ ತಲೆ ಆಗಬಾರ್ದು ಅಂದ್ಬಿಟ್ಟು ಮಾತು ಹೇಳಿದ್ರು. ಸೊಸೈಟಿಯಲ್ಲಿ ಪ್ರತಿಯೊಬ್ಬರು ಚಾಕು ಚೂರಿ ತಗೋಬಿಡ್ತಾರೆ. ದರ್ಶನ್ಗೆ ಹಂಗಾಯ್ತು, ಏನು 1 ತಿಂಗಳು 2 ತಿಂಗಳು ಅದೇ ಸುದ್ದಿ ಇತ್ತು, ಏನು ಮಾಡೋಕ್ಕಾಗಲಿಲ್ಲ. ಆಮೇಲೆ ಇಟ್ಸ್ ಎನ್ ಎ ಡೇಂಜರ್ ಟು ದ ಸೊಸೈಟಿ.